ನಮಸ್ಕಾರ. ನೋಡಿ, ನಿಧಿ ಇರೋ ಜಾಗದ ಹತ್ರ ಸುತ್ತಮುತ್ತ ಈ ಒಂದು ಪ್ರಾಣಿ ಪಕ್ಷಿಗಳ ಸಂಚಾರಗಳಂತೂ ಇದ್ದೇ ಇರುತ್ತೆ. ಆ, ಯಾವ ಪ್ರಾಣಿ ಪಕ್ಷಿಗಳು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನಿಧಿ ಇರೋ ಒಂದು ಜಾಗದಲ್ಲಿ ಎಲ್ಲೇ ಇರ್ಬೋದು, ಅಲ್ಲಿ ಪ್ರಾಣಿ ಪಕ್ಷಿಗಳ ಸಂಚಾರಗಳಂತೂ ಇದ್ದೇ ಇರುತ್ತೆ. ಮತ್ತು ಎಸ್ಪೆಷಲಿ ಹಿಂದಿನ ಕಾಲದಲ್ಲಿ ರಾಜಾದಿರಾಜರು, ಮಂತ್ರಿಗಳು, ಮಹಾರಾಜರು ಅವರೆಲ್ಲ ಆಪತ್ ಕಾಲದಲ್ಲಿ ಆ ಒಂದು ನಿಧಿನ ಸಂರಕ್ಷಣೆ ಮಾಡ್ತಿದ್ದರು. ಕಷ್ಟ ಕಾಲದಲ್ಲಿ ಬೇಕಾಗುತ್ತೆ ಅಂತ ಆ ಟೈಮಲ್ಲೆಲ್ಲ ಮಣ್ಣಿನಲ್ಲಿ ಒಂದು 4 ಅಡಿ, 5 ಅಡಿ, 6 ಅಡಿ, 8 ಅಡಿ, ಮ್ಯಾಕ್ಸಿಮಮ್ ಒಂದು 10 ಅಡಿ ಒಳಗಡೆ ಇಡೋರು. ಹಿತ್ತಾಳೆ ಪಾತ್ರೆ ಒಳಗಡೆನೋ, ತಾಮ್ರದ ಪಾತ್ರೆ ಒಳಗಡೆನೋ, ಮಣ್ಣಿನ ಮಡಕೆ ಒಳಗಡೆನೋ. ಜನಗಳು ಅಷ್ಟೇ ಆಗಿನ ಕಾಲದಲ್ಲಿ ತಾತ ಮುತ್ತಾತ ಪುರಾತನ ಕಾಲದಿಂದ 1000 ವರ್ಷಗಳ ಹಿಂದೆ ಮಣ್ಣಿನಲ್ಲಿ ಊತಿಡ್ತಾಯಿದ್ರು. ಇದು ಈ ಈ ಈ ಒಂದು ಪ್ರಾಣಿ ಪಕ್ಷಿಗಳಿಗೆ ಒಂದು ಸೂಚನೆಗಳು ಗೊತ್ತಾಗುತ್ತೆ ಅಂತ ಹಿರಿಯರು, ನಮ್ಮ ತಾತಗಳು ಹೇಳ್ತಾಯಿದ್ರು. ಆ ಒಂದು ಅಲ್ಲಿ ಹೆಚ್ಚಾಗಿ ಈ ಹಾವಿನ ಸಂಚಾರ ಇರುತ್ತೆ ಅಂತ ನಮ್ಮ ತಾತ ಅವರೆಲ್ಲ ಹೇಳ್ತಾಯಿದ್ರು. ಹಾವಿನ ಸಂಚಾರ, ಈ ಕಪ್ಪು ಬೆಕ್ಕು, ಕಪ್ಪು ಮಾರ್ಜಾಲ ಬೆಕ್ಕು, ಈ ಮತ್ತು ಗರುಡ ಪಕ್ಷಿ, ಈ ಪಾರಿವಾಳ ಪಕ್ಷಿಗಳು ಆ ನಿಧಿ ಇರೋ ಜಾಗದ ಹತ್ರ ಸುತ್ತ ಇರುತ್ತೆ ಅಂತ ನಮ್ಮ ತಾತ ಅವರೆಲ್ಲ ಹೇಳ್ತಾಯಿದ್ರು. ಈ ಒಂದು ರಿಲೇಟೆಡ್ಸ್ ಎಲ್ಲ ನೋಡಿ, 1000 ವರ್ಷಗಳ ಹಿಂದೆ ಭೂಮಿ ಒಳಗಡೆ ಊತಿಡ್ತಾ ಇದ್ರು ಅಷ್ಟೇ. ಈ ಥರ ಎಲ್ಲ ಟೆಕ್ನಾಲಜಿಗಳು ಇರಲಿಲ್ಲ ಅವಾಗೆಲ್ಲ, ಸೇಫ್ಟಿ ಮಾಡ್ಕೊಳ್ಳೋದಕ್ಕೆ. ಆಪತ್ಕಾಲದಲ್ಲಿ ರಕ್ಷಣೆಗೋಸ್ಕರ ಬೇಕಾಗುತ್ತೆ ಅಂತಂದ್ಬಿಟ್ಟು ಅಲ್ಲಿ ಒಂದು ಊತಿಡ್ತಿದ್ರು. ಅಲ್ಲೇನೋ ಒಂದು ಅರಳಿ ಮರನೋ, ಆಲದ ಮರನೋ, ಬೇವಿನ ಮರನೋ, ಹುಣಸೆ ಮರನೋ, ಆ ಒಂದು ಗುರುತಿಗೆ ಅಲ್ಲೇನೋ ಶಿವಲಿಂಗನೋ, ಒಂದು ವಿಗ್ರಹನೋ, ನಂದಿ ವಿಗ್ರಹನೋ ಏನೋ ಮಾಡಿ ಇದು ಮಾಡ್ತಾಯಿದ್ರು. ಬೆಟ್ಟ ಗುಡ್ಡುಗಳಲ್ಲಿ ಇಡ್ತಾಯಿದ್ರು. ಅವಾಗೆಲ್ಲ ಕೆರೆ ಕುಂಟಗಳ ಹತ್ತತ್ರ ಇಡ್ತಾಯಿದ್ರು. ಆಗಿನ ಕಾಲದಲ್ಲಿ ಆ ಥರ ಎಲ್ಲ ಇತ್ತು ಇದು ಅಂತ. ಬಟ್ ಅದು ಏನು ಗೊತ್ತಾ, ನಿಧಿ ಯಾರಿಗೇ ಸಿಕ್ಕರೂ ಅದು ಸರ್ಕಾರಕ್ಕೆ ಸೇರಿದ್ದು. ಆ ನಿಧಿ ಯಾರಿಗೆ ಸಿಕ್ಕರೂ ಅದು ಸರ್ಕಾರದ ಪಾಲು, ಗೌರ್ಮೆಂಟಿಗೆ ಹೋಗಲೇಬೇಕು, ಅದು ಕಂಪಲ್ಸರಿ ಒಂದು. ಬಟ್ ಏನು ಅಂತಂದರೆ, ಈ ಪೃಥ್ವಿ ತತ್ವ ರಾಶಿಗಳು ಅಂತೀವಿ, ಭೂತತ್ವ ರಾಶಿಗಳು, ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಈ ಜಲತತ್ವ ರಾಶಿಗಳು ಅಂದರೆ ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ, ಈ ಕುಂಭ ರಾಶಿ ಅವರಿಗೆ ಒಂದು ನಿಧಿ ಸಿಗುವಂಥ ಲಕ್ಷಣಗಳಿರುತ್ತೆ ಅಂತ. ಬಟ್ ಎಲ್ಲಿರುತ್ತೆ, ಇಂಥ ಜಾಗದಲ್ಲಿ ಇರುತ್ತೆ, ಅಂಥ ಜಾಗದಲ್ಲಿ ಇರುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಅವೆಲ್ಲ ಯಾರಿಗೆ ಏನೇ ಸಿಕ್ಕರು ನಿಧಿಗಳು ಅದೆಲ್ಲ ಒಂದು ಸರ್ಕಾರಕ್ಕೆ ಸೇರಿದ್ದು, ಗೌರ್ಮೆಂಟಿಗೆ ಕೊಡಬೇಕಾಗುತ್ತೆ. ಅದೆಲ್ಲ ಯಾರೂ ಅವನ್ನೆಲ್ಲ ಇಟ್ಕೊಳಂಗಿಲ್ಲ. ಅದು ಹಿಂದೆ ಮತ್ತು ನಿಧಿ ಸಿಗುತ್ತೆ, ನಿಧಿ ಸಿಗುತ್ತೆ, ನಿಧಿ ಸಿಗುತ್ತೆ ಅಂತ ನಿಧಿಯಿಂದ ಹೋಗ್ಬಿಡಿ. ಎಲ್ಲರೂ ಮಾಮೂಲು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಏನೋ ಯಾರಿಗೋ ಈ ಮನೆ ಕಟ್ಟ ಸಂದರ್ಭದಲ್ಲಿ, ಪಾಯ ಹಾಕ್ಸೋ ಸಂದರ್ಭದಲ್ಲಿ, ಮತ್ತು ಹೊಲದಲ್ಲಿ, ಜಮೀನುಗಳಲ್ಲಿ ಬಾವಿ ತೋಡಿಸ್ತಿರ್ತಾರೆ, ಏನೋ ಒಂದು ಕಾರ್ಯಗಳು ಮಾಡ್ತಿರ್ತಾರೆ, ಒಳ್ಳೆಯ ಕಾರ್ಯಗಳು. ಅಂಥ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ಡಾಗಿ, ಅಚಾನಕ್ಕಾಗಿ ಸಿಕ್ಕಿಬಿಡುತ್ತೆ ಅಷ್ಟೇ. ಬಟ್ ಯಾರಿಗೆ ಸಿಕ್ಕರೆ ಅದೆಲ್ಲ ಸರ್ಕಾರಕ್ಕೆ ಹೋಗಬೇಕು. ಅದು ಸರ್ಕಾರಕ್ಕೆ ಸೇರಿದ್ದಂಥ ಒಂದು ಇದು. ಅದರಿಂದ ಹೋಗಿ ನಿಧಿ ಸಿಗುತ್ತೆ, ನಿಧಿ ಸಿಗುತ್ತೆ, ನಮ್ಮ ರಾಶಿಗೆ ನಿಧಿ ಸಿಗುತ್ತೆ ಅಂತಂದ್ಬಿಟ್ಟು ಅದರಿಂದ ಹೋಗೋದು. ಅಲ್ಲೆಲ್ಲೋ ಬೆಕ್ಕೈತೆ, ಕಪ್ಪು ಬೆಕ್ಕೈತೆ ಅಂತೆ, ಅಲ್ಲಿ ಓಡಾಡುತ್ತೆ ಅಂತೆ, ಗರುಡ ಪಕ್ಷಿ ಇರುತ್ತಂತೆ, ಆಮೇಲೆ ಪಾರಿವಾಳ ಇರುತ್ತೆ ಅಂತೆ. ಆ ಜಾಗದಲ್ಲೈತೆ, ಈ ಜಾಗದಲ್ಲೈತೆ ನಿಧಿ ಅಂತಂದ್ಬಿಟ್ಟು ನಿಧಿ ಹಿಂದೆ ಹೋಗೋಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಾ? ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಿ ಅಷ್ಟೇ. ಏನು ಅಂತಂದರೆ
ಆ ಭೂಮಿ ಒಳಗಡೆ ಸಾವಿರಾರು ವರ್ಷಗಳಿಂದ ಇಟ್ಟಿರ್ತಾರೆ ಅಷ್ಟೇ. ಅದು ಯಾರಿಗೆ ಒಲಿಬೇಕಂತಿರುತ್ತೋ ಅದು ಒಲಿಯುತ್ತೆ ಅಷ್ಟೇ. ಅದು ಯಾರಿಗೆ ಸಿಕ್ಕರೂ ಅದು ಸರ್ಕಾರಕ್ಕೆ ಕೊಡಬೇಕದು. ರೂಲ್ಸ್ ಪ್ರಕಾರ, ಪದ್ಧತಿ ಪ್ರಕಾರ ಇದು ಅಂತ. ಸೊ ಹೀಗಾಗಿ ಸುಮ್ಮನೆ ಅಲ್ಲಿ ಸಿಗುತ್ತೆ ನಿಧಿ, ಇಲ್ಲಿ ಸಿಗುತ್ತೆ ನಿಧಿ ಅಂತಂದ್ಬಿಟ್ಟು ನಿಧಿ ಹಿಂದೆ ಹೋಗಬೇಡಿ. ಜೀವನಗಳೆಲ್ಲ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಇದು ಅಂತ. ಆ ಭಗವಂತನ ಇಚ್ಛೆ ಇದ್ದೇ ಇರುತ್ತೆ. ಅವೆಲ್ಲ ಅನ್ಎಕ್ಸ್ಪೆಕ್ಟೆಡ್ಡಲ್ಲಿ ಸಿಗೋ ಅಂಥದ್ದು ರಿಲೇಟೆಡ್ಸು. ಅನ್ಎಕ್ಸ್ಪೆಕ್ಟೆಡಲ್ಲಿ ಸಿಗೋ ಮನೆ ಕಟ್ಟೋ ಸಂದರ್ಭದಲ್ಲೇ, ಪಾಯ ಹಾಕ್ಸೋ ಸಂದರ್ಭದಲ್ಲಿ, ಜಮೀನುಗಳಲ್ಲಿ ಬಾವಿ ತೋಡಿಸೋ ಸಂದರ್ಭದಲ್ಲಿ, ಒಂದು ರಿಲೇಟೆಡ್ಸು ಲೇಔಟ್ ಮಾಡ್ತಿರ್ತೀರ ಹೊಲದಲ್ಲಿ, ಅಲ್ಲೇನೋ ಅನ್ಎಕ್ಸ್ಪೆಕ್ಟೆಡಾಗಿ ಸಿಗೋ ಅಂಥ ಒಂದು ರಿಲೇಟೆಡ್ಸು ಅಷ್ಟೇ. ಯಾಕೆಂದರೆ ಅದು ಇಂಥ ಜಾಗದಲ್ಲೇ ಇರುತ್ತೆ, ಕೆರೆ ಕುಂಟೆಯಲ್ಲೇ ಇರುತ್ತೆ, ಇಂಥ ಬೆಟ್ಟದಲ್ಲೇ ಇರುತ್ತೆ, ಇಂಥ ದೇವಸ್ಥಾನದ ಹತ್ರನೇ ಇರುತ್ತೆ, ಇಂಥ ನದಿ ತೀರದ ಹತ್ರನೇ ಇರುತ್ತೆ, ಇಂಥ ಕಡೆನೇ ಇರುತ್ತೆ ಅಂತ ಯಾರಿಗೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಇದು ನಿಧಿ ರಿಲೇಟೆಡ್ಸು. ನಮ್ಮ ತಾತಗಳು ಅವರೆಲ್ಲ ಹೇಳ್ತಾ ಇದ್ದಾರೆ, ಅವೆಲ್ಲ ಜ್ಯೋತಿಷಿಗಳು ಪಾರಂಪರಿಕವಾಗಿ ಬಂದಿರೋದು ಇದು ಅಂತ. ಸೊ ಹಾಗಾಗಿ ಅವ್ರು ಹೇಳ್ತಾ ಇರೋದು ಅನುಭವಗಳು ನಿಮಗೆ ಹಂಚ್ಕೊಂತಿದ್ದೀನಿ ಅಷ್ಟೇ ವಿಡಿಯೋ ಮುಖಾಂತರ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.